ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್. ಇವತ್ತಿನ ವಿಡಿಯೋದಲ್ಲಿ ಒಂದು ಬಿರಿಯಾನಿಯದ್ದು ದಮ್ ಬಿರಿಯಾನಿ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ಅಂದರೆ ಮೋಸ್ಟ್ ರಿಕ್ವೆಸ್ಟೆಡ್, ಹೆಚ್ಚಿನವ್ರು ನನಗೆ ಬಿಗಿನರ್ಸ್ ಸ್ಟೆಪ್ ಬೈ ಸ್ಟೆಪ್ ರೆಸಿಪಿ ಮಾಡಿ ತೋರಿಸಿ ಅಂತ ಹೇಳಿ ಕೂಡ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಅಂಥವರಿಗೆ ಮಾಡಿರುವಂತಹ ರೆಸಿಪಿ ಇದು. ಬಿರಿಯಾನಿ ಮಸಾಲ 1.5 ಟೇಬಲ್ ಸ್ಪೂನ್, ಚಿಕನ್ ಮಸಾಲ 1 ಟೇಬಲ್ ಸ್ಪೂನ್, ಕೋರಿಯಾಂಡರ್ 1 ಟೇಬಲ್ ಸ್ಪೂನ್ ಕೋರಿಯಾಂಡರ್ ಪೌಡರ್, ಗರಂ ಮಸಾಲ 3/4 ಟೇಬಲ್ ಸ್ಪೂನ್, ಕಾಶ್ಮೀರಿ ಚಿಲ್ಲಿ ಪೌಡರ್ 1/2 ಟೇಬಲ್ ಸ್ಪೂನ್, ಟರ್ಮರಿಕ್ ಪೌಡರ್ 1 ಟೀ ಸ್ಪೂನ್ ಮತ್ತು ಸಾಲ್ಟ್ ಟೇಸ್ಟಿಗೆ. ಇಷ್ಟು ಇಂಗ್ರೀಡಿಯೆಂಟ್ಸ್ ತಗೊಂಡಿರುವಂಥದ್ದು. ಮತ್ತು ಇದಕ್ಕೆ ಒಂದು ಕಪ್ಪಷ್ಟು ಕರ್ಡ್ ಹಾಕಿದ್ದೇನೆ. ಇದನ್ನೆಲ್ಲ ಮಿಕ್ಸ್ ಮಾಡುವಂಥದ್ದು. ಈಗ ಚಿಕನ್ ಎಲ್ಲ ವಾಶ್ ಮಾಡಿ ಟರ್ಮರಿಕ್ ಪೌಡರಲ್ಲಿ ವಾಶ್ ಮಾಡಿರುವಂಥದ್ದು, ಅದರದ್ದು ಸ್ಮೆಲ್ಲೆಲ್ಲ ಹೋಗಲಿಕ್ಕೆ. ಇದು ಈಗ 1 ಕಪ್ಪಷ್ಟು ಹಾಕಿದ್ದೇನೆ ನಾನು ಕರ್ಡ್. ಮತ್ತು ಇದೆಲ್ಲ ಪೌಡರ್ಸನ್ನು ಒಟ್ಟಿಗೆ ಹಾಕಿ, ಮತ್ತು 1 ಟೀ ಸ್ಪೂನಷ್ಟು ವಿನಿಗರ್ ಹಾಕಿದ್ದೇನೆ. ಎಲ್ಲವನ್ನು ಕೂಡ ಒಟ್ಟಿಗೆ ಮಿಕ್ಸ್ ಮಾಡುವಂಥದ್ದು. ಮತ್ತು ಬಿಟ್ಟಿರುವ ಒಂದು ಇಂಗ್ರೀಡಿಯೆಂಟ್ಸ್ ಬಿಟ್ಟೋಗಿದೆ, 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು ಕೂಡ ಹಾಕಿ ಒಟ್ಟಿಗೆ ಮಿಕ್ಸ್ ಮಾಡಿರುವಂಥದ್ದು. ಮತ್ತು ಇದೆಲ್ಲ ಮಿಕ್ಸ್ ಮಾಡಿದ ನಂತರ ಚಿಕನನ್ನು ಒಂದೊಂದೇ ಪೀಸ್ ಹಾಕಿ ಒಳ್ಳೆಯದಕ್ಕೆ ಮಿಕ್ಸ್ ಆಗುವ ಹಾಗೆ ಮಿಕ್ಸ್ ಮಾಡಿದರೆ ಇತ್ತು. ಚಿಕನ್ ಎಲ್ಲ ಮಿಕ್ಸ್ ಆಗಿದೆ. ಈಗ ನಾನು ಇದನ್ನು ಫ್ರಿಜ್ಜಲ್ಲಿ ಇಡ್ತೇನೆ 1 ಗಂಟೆ. ಅಂದರೆ ಮಿನಿಮಮ್ 1 ಗಂಟೆ ಸಾಕು. ನಿಮಗೆ ಟೈಮ್ ಇಲ್ಲ ಅಂತೇಳಿದರೆ ಹಾಫ್ ಆನ್ ಅವರು ಆಗ್ತದೆ. ಇಲ್ಲಾಂತೇಳಿದರೆ 1 ಗಂಟೆ, 1.5-2 ಗಂಟೆ ಇಷ್ಟು ಟೈಮು ಇಡ್ಬೋದು. ಅಂದರೆ ಅದರದ್ದು ಮಸಾಲೆಲ್ಲ ಅದು ಒಳ್ಳೆ ಹಿಡಿದ್ರೆ ತುಂಬ ಟೇಸ್ಟಿ ಆಗ್ತದೆ ಚಿಕನಲ್ಲಿ, ಬಿರಿಯಾನಿಯಲ್ಲಿ. ಸೊ ಈಗ ನಾವು 1 ಆನಿಯನನ್ನು ನಾನು ಕಟ್ ಮಾಡಿ ಇದರಲ್ಲಿ ಆಯಿಲಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ಗೋಲ್ಡನ್ ಕಲರ್ ಬರುವ ತನಕ ಫ್ರೈ ಮಾಡಬೇಕು. ಇದಕ್ಕೆ ನಾನು ಒಂದೇ ತಗೊಂಡಿರುವಂಥದ್ದು. ಮತ್ತು ಮಸಾಲೆಗೆ ಬೇರೆ ಸಪ್ರೇಟ್ ತಗೊಂಡಿದ್ದೇನೆ ಪುನಃ. ಇದು ಮಾತ್ರ, ಇದೊಂದು ಗಾರ್ನಿಷಿಗೆ ಮತ್ತು ಮಸಾಲೆಗೆ ಸ್ವಲ್ಪ ಅರ್ಧ ಗಾರ್ನಿಷಿಗೆ ತಗೊಂಡು ಮತ್ತು ಅರ್ಧ ಇದರಲ್ಲಿ ಹಾಕಿರುವಂಥದ್ದು, ಎಂಥ ಮಸಾಲೆಗೆ ಹಾಕಿರುವಂಥದ್ದು. ನನ್ನ ಚಾನೆಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಮತ್ತೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಮತ್ತು ಇದು ಗೋಲ್ಡನ್ ಕಲರ್ ಬರುವ ತನಕ ಇದನ್ನು ಫ್ರೈ ಮಾಡ್ತಾ ಇರಿ. ಆನಂತರ ಅಂದರೆ ತುಂಬ ಕಲರ್ ಬರೋದು ಬೇಡ, ಸ್ವಲ್ಪ ಗೋಲ್ಡನ್ ಕಲರ್ ಬರುವಾಗಲೇ ನೀವು ಅದನ್ನು ತೆಗೆದು ಒಂದು ಪ್ಲೇಟಲ್ಲಿ ಹಾಕಿಡ್ಬೋದು. ಅಂದರೆ ಅದು ತೆಗೆದ ನಂತರ ಸ್ವಲ್ಪ ಕಲರ್ ಬರ್ತದೆ. ಫ್ರೈ ಆನಿಯನ್ ಆಯಿಲಿಂದ ತೆಗೆದ ನಂತರ ಕೂಡ ಸ್ವಲ್ಪ ಕಲರ್ ಬರ್ತದೆ. ಹಾಗೆ ನೀವು ಬ್ರೌನ್ ಕಲರ್ ತುಂಬ ಬರುವ ತನಕ ವೆಯ್ಟ್ ಮಾಡಬೇಡಿ. ಆಲ್ಮೋಸ್ಟ್ ಫ್ರೈ ಆಗಿದೆ ನೋಡಿ. ಈ ಥರ ಇರುವಾಗಲೇ ನೀವು ಇದನ್ನು ಆಯಿಲಿಂದ ತೆಗಿಬೋದು. ನೋಡಿ, ಆ ಕಲರ್ ಬಂದರೆ ಸಾಕು. ಅಂದರೆ ನೀವು ಮಿಡ್ಲಿಂದೆಲ್ಲ ಹೀಗೆ ಬಿಡಿಸಿ ಕೊಡ್ತಾ ಇರಬೇಕು ಆಯಿಲಲ್ಲಿ. ಇದು ನಾನು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟಿದೆ, ಹಾಗೆ ವೈಟ್ ಕಲರಲ್ಲಿ ಕಾಣೋದು. ಬಿಡಿಸ್ತಾ ಇದ್ದರೆ ಒಟ್ಟಿಗೆ ಬ್ರೌನ್ ಕಲರ್ ಬರ್ತದೆ. ಇಲ್ಲಾಂತೇಳಿದರೆ ಹೀಗೆ ಬರುವಂಥದ್ದು. ಇನ್ನು ನಾವು ಮಸಾಲೆಗೆ ರೆಡಿ ಮಾಡುವ ಮಸಾಲೆ ಹೇಗೆ ಮಾಡೋದು ಅಂತೇಳಿ. ಸೊ ಇದು ಆನಿಯನನ್ನು ನೀವು ಪ್ಲೇಟಲ್ಲಿ ಹೀಗೆ ಹರಡಿ ಸ್ವಲ್ಪ ಶುಗರ್ ಹಾಕಿಟ್ರೆ ತುಂಬ ಕ್ರಿಸ್ಪಿಯಾಗಿರ್ತದೆ. ಅಂದರೆ ಇದು ನಾವು ಸ್ಟಾರ್ಟಿಂಗಲ್ಲಿ ಮಾಡುವಂಥದ್ದು. ಅಂದರೆ ಮಸಾಲೆ ಎಲ್ಲ ಮಾಡುವ ಮಿಡ್ಲಲ್ಲಿ ಮಾಡಿದರೆ ಅದು ನಮಗೆ ಮತ್ತೆ ಕಷ್ಟ ಆಗ್ತದೆ. ಅದಕ್ಕೆ ಫಸ್ಟಿಗೆ ಇದು ಆನಿಯನ್ ಫ್ರೈ ಒಂದು ಮಾಡಿಡುವಂಥದ್ದು. ಮತ್ತು ಅದು ಹೀಗೆ ಪ್ಲೇಟಲ್ಲಿ ಹರಡಿ ಹೀಗೆ ಇಡಬೇಕು. ಇಟ್ಟು ಅದಕ್ಕೆ ಸ್ವಲ್ಪ ಶುಗರ್ ಹಾಕಿದರೆ ಒಂದು ಅರ್ಧ ಟೀ ಸ್ಪೂನಷ್ಟು ಶುಗರ್ ಹಾಕಿಡಬೇಕು. ತುಂಬ ಕ್ರಿಸ್ಪಿ ಇರ್ತದೆ. ಅಂದರೆ ಎಷ್ಟೊತ್ತಿದ್ರೂ ಕೂಡ ಅದು ಕ್ರಿಸ್ಪಿನೆಸ್ ಅದು ಕಳ್ಕೊಳ್ಳೋದಿಲ್ಲ. ಸೊ ಅದಕ್ಕಾಗಿ ಹಾಕುವಂಥದ್ದು. ಇದು ಆನಿಯನ್ ಫ್ರೈ ಮಾಡಿದ ನಂತರ ನಾವು ಕರಿ ಲೀವ್ಸ್ ಕೂಡ ಇದೇ ಆಯಿಲಲ್ಲಿ ಫ್ರೈ ಮಾಡಿಟ್ಟರೆ ಆಯಿತು. ಅಂದರೆ ನಿಮಗೆ ಎಷ್ಟು ಬೇಕು, ನಾನು ಒಂದು ಕಪ್ಪಷ್ಟು ತಗೊಂಡಿದ್ದೇನೆ. ಅದು ಕೂಡ ಫ್ರೈ ಮಾಡಿಟ್ಟು ಅದು ಕೂಡ ಗಾರ್ನಿಷಿಗೆ ಹಾಕ್ಬೋದು. ಗಾರ್ನಿಷಿಗೆ ಮತ್ತು ಮಸಾಲೆ ಮಾಡುವಾಗ ಕೂಡ ಹಾಕಿದರೆ ತುಂಬ ಟೇಸ್ಟಿಯಾಗಿರ್ತದೆ. ಅದು ಕೂಡ ನಾನು ಇದಾದ ನಂತರ ಅದರ ನೆಕ್ಸ್ಟ್
ಸ್ಟೆಪ್ ಅದೇ ಮಾಡುವಂಥದ್ದು. ಮತ್ತು ಇದೇ ಆಯಿಲಲ್ಲಿ ನಮಗೆ ಬಿರಿಯಾನಿ ಮಸಾಲ ಮಾಡ್ಬೋದು. ಇಲ್ಲದಿದ್ದರೆ ಆಯಿಲ್ ನಾವು ಸಪ್ರೇಟ್ ಆನಿಯನ್ ಫ್ರೈಗೆ ಮತ್ತು ಮಸಾಲೆಗೆ ಬೇರೆ ಹಾಕಬೇಕಾಗ್ತದೆ. ಅಂದರೆ ಇದು ವೇಸ್ಟ್ ಆಗೋದಕ್ಕೆ ಕೂಡ ಒಳ್ಳೆಯದಿದೆ. ಅಂದರೆ ಇದರಲ್ಲಿ ಈಗ ಆಯಿಲ್ ಉಳಿತದಲ್ಲ, ಇದೇ ಆಯಿಲನ್ನು ಫ್ರೈ ಮಾಡಲಿಕ್ಕೆ ಯೂಸ್ ಮಾಡಿದರೆ ಇತ್ತು. ಮತ್ತು ಉಂಟಲ್ಲ ಅದು ನೀವು ಕರಿ ಲೀವ್ಸ್ ಹಾಗೆ ಫಸ್ಟಿಗೆ ಮೇಲೆ ವಾಶ್ ಮಾಡಿ ಇಡಿ. ಆಗ ಆಯಿಲ್ ಹತ್ತಿದ್ರೆ ನೀರು ಇರುತ್ತಿಲ್ಲ, ನೀರಿನ ಅಂಶ ಎಲ್ಲ ಹೋಗಿರಬೇಕು ಜಾಸ್ತಿ ಇರ್ತದೆ. ಅದಕ್ಕಾಗಿ ಡೈರೆಕ್ಟ್ ನೀವು ವಾಶ್ ಮಾಡಿ ಎಣ್ಣೆಗೆ ಹಾಕಬೇಡಿ. ಇಲ್ಲಾಂತೇಳಿದರೆ ಸ್ಟಾರ್ಟಿಂಗಲ್ಲಿ ವಾಶ್ ಮಾಡಿದರೆ ಆಯಿತು. ಮತ್ತು ಅದು ಮರ್ತೋದ್ರೆ ನೀವು ಹಾಗೆ ಮಾಡಿದರೆ ಆಯಿತು. ಕಾಟನ್ ಟವೆಲಲ್ಲಿ ಚೆಂದ ಒರೆಸಿ ಆನಂತರ ಎಣ್ಣೆಗೆ ಹಾಕಿ. ಇನ್ನು ನೆಕ್ಸ್ಟ್ ಮಸಾಲೆ ಹೇಗೆ ಮಾಡೋದು ಅಂತ ನೋಡುವ. ಅದಕ್ಕೆ ನಾನು ಫಸ್ಟಿಗೆ ಗ್ರೀನ್ ಚಿಲ್ಲಿ ಅದೊಂದು ಕ್ರಷ್ ಮಾಡಿ ಇಡಬೇಕು. ಅದಕ್ಕೆ ಒಂದು 4-5 ಗ್ರೀನ್ ಚಿಲ್ಲಿ ತಗೊಂಡಿದ್ದೇನೆ. ಮತ್ತು 3 ಟೊಮೆಟೊ, 3 ಆನಿಯನ್. ಇದು 2 kg ಚಿಕನ್, ಅಂದರೆ 2 kg ಅಂತ ಹೇಳಿದರೆ ಅದು 1-1.25 kg ಅಷ್ಟಾಗ್ಬೋದು ಅಷ್ಟೇ. ಅಷ್ಟಕ್ಕೆ ಮಾಡುವಂತಹ ಮಸಾಲೆ ಒಂದು 4-5 ಪೀಪಲ್ಸಿಗೆ ಮಾಡುವಂಥದ್ದು ಮಾತ್ರ. ಈಗ ನಾನೊಂದು ಪಾತ್ರೆಯಲ್ಲಿ ಸ್ವಲ್ಪ ಆನಿಯನ್ ಆಗ ಫ್ರೈ ಮಾಡಿದ್ದೆಲ್ಲ ಅದು ಆಯಿಲ್ ಹಾಕಿ 1.5 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೇನೆ. ಅದರದ್ದು ರಾ ಸ್ಮೆಲ್ ಹೋಗೋ ತನಕ ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಿ. ನೀವು ಹೈ ಫ್ಲೇಮಿಗೆ ಇಡಬೇಡಿ. ಆಯಿಲ್ ಫ್ರೈ ಆಗೋದು ಗೊತ್ತಾಗುವಾಗ ನೀವು ಆಯಿಲ್ ಕಾಯ್ತಾ ಇರ್ತದಲ್ಲ, ಆವಾಗ ಅದನ್ನು ಲೋ ಮಾಡಿ ಆನಂತರ ಲೋ ಫ್ಲೇಮಲ್ಲೇ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ. ಮತ್ತು ಆನಂತರ ನಾನು 3 ಆನಿಯನ್ ಕಟ್ ಮಾಡಿ ಇಟ್ಟಿದ್ನಲ್ಲ ಅದನ್ನು ಹಾಕ್ತಾಯಿದ್ದೇನೆ. ಈಗ ಆನಿಯನ್ ಫ್ರೈ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ. ಅಂದರೆ ಅದು ಬ್ರೌನಿಷ್ ಕಲರ್ ಬರುವ ತನಕ ಫ್ರೈ ಮಾಡ್ತಾ ಇರಬೇಕು. ಸ್ವಲ್ಪ ಫ್ರೈ ಮಾಡಿದ ನಂತರ ನೀವು ಲಿಡ್ ಹಾಕಿ ಮುಚ್ಚಿಡಿ, ಎಂಥ ಪ್ರಾಬ್ಲಮ್ ಆಗೋದಿಲ್ಲ. ಸ್ವಲ್ಪ ಉಪ್ಪು ಫಸ್ಟಿಗೆ ಹಾಕಿದರೆ ನಿಮಗೆ ಬೇಗ ಫ್ರೈ ಆಗಿ ಸಿಗ್ತದೆ. ಅದು ಟೊಮೆಟೊ ಆಗಿರಲಿ ಆನಿಯನ್ ಆಗಿರಲಿ ಯಾವುದು ಕೂಡ ನಾವು ಮಾಡುವಾಗ ಫಸ್ಟಿಗೆ ಉಪ್ಪು ಹಾಕಬೇಕು. ಅಂದರೆ ಆವಾಗ ಸ್ವಲ್ಪ ಬೇಗ ಸಾಫ್ಟಾಗಿ ಸಿಗ್ತದೆ. ಈಗ ಆನಿಯನ್ ಫ್ರೈ ಮಾಡ್ತಾ ಇದ್ದೇನೆ. ಇವಾಗ ಮಸಾಲೆ ಮಾಡುವಾಗ ನಾವು ಚಿಕನ್ ಮಿಕ್ಸ್ ಮಾಡುವಾಗ ಯಾವ ಮಸಾಲೆ ಹಾಕಿದ್ದೇವೆ ಅದೇ ಮಸಾಲೆ, ಒಂದು ಕಾಶ್ಮೀರಿ ಚಿಲ್ಲಿ ಬಿಟ್ಟು ಉಳಿದದೆಲ್ಲ ಅಷ್ಟೇ. ಆದರೆ ತುಂಬ ಹಾಕೋದು ಬೇಡ, ನಾವು ಆಲ್ರೆಡಿ ಚಿಕನಿಗೆ ಹಾಕಿದ್ದೇವೆ. 1 ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಮಸಾಲ, 1 ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲ, 3/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಮತ್ತು 1 ಟೀ ಸ್ಪೂನಷ್ಟು ಟರ್ಮರಿಕ್ ಪೌಡರ್, ಮತ್ತು 1 ಟೀ ಸ್ಪೂನಷ್ಟು ಬಡ್ ಸೊಪ್ಪು ಉಂಟಲ್ಲ, ಫೆನಲ್ ಸೀಡ್ಸ್, ಅದನ್ನು ಹಾಕಿ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ. ಅಂದರೆ ಈಗ ನೀವು ಸಾಲ್ಟ್ ಹಾಕಿದರೆ ಟೇಸ್ಟ್ ಎಲ್ಲ ನೋಡ್ಬೋದು. ಅಂದರೆ ತುಂಬ ಹಾಕಬೇಡಿ, ಚಿಕನಿಗೆ ಕೂಡ ಹಾಕಿದೆ ಹಾಗೆ ಮಸಾಲೆಗೆ ಅಷ್ಟು ಹಾಕೋದು ಬೇಡ. ಮತ್ತೆಂತೇಳಿದರೆ ಮತ್ತೆ ರೈಸ್ ಕೂಡ ಮಾಡುವಾಗ ಸ್ವಲ್ಪ ಹಾಕಲಿಕ್ಕೆ ಉಂಟಲ್ಲ, ಹಾಗೆ ಎಲ್ಲ ಕೂಡ ನೀವು ಮೀಡಿಯಮಲ್ಲಿಟ್ಟು ಸಾಲ್ಟ್ ಹಾಕಿದರೆ ಸಾಕು. ಮತ್ತು ಈಗ ಇದರ ರಾ ಸ್ಮೆಲ್ಲೆಲ್ಲ ಹೋದ ನಂತರ ಪೌಡರ್ಸ್ ಅದು ಟೊಮೆಟೊ ಹಾಕಿದ್ದೇನೆ. ಟೊಮೆಟೊ ಹಾಕಿ ಮತ್ತು ನಾನು ಹೇಳಿದ್ನಲ್ಲ ಗ್ರೀನ್ ಚಿಲ್ಲಿಯನ್ನು ಕ್ರಷ್ ಮಾಡಿದ್ದೇನೆ ಅಂತೇಳಿ ಅದನ್ನು ಹಾಕಿದ್ದೇನೆ. ಈಗ ಅದು 4-5 ಗ್ರೀನ್ ಚಿಲ್ಲಿ, ನೀವು ಖಾರ ನೋಡಿ ಹಾಕ್ಬೋದು. ಖಾರ ಇಲ್ಲ ಅಂತೇಳಿದರೆ ಅಷ್ಟು ಹಾಕಿ, ಇಲ್ಲ ಅಂತೇಳಿದರೆ ಹೆಚ್ಚು ಹಾಕ್ಬೋದು. ಮತ್ತು ನಿಮಗೆ ಖಾರ ಇಷ್ಟ ಉಂಟು ಅಂತೇಳಿದರೆ ಅದನ್ನು ಕೂಡ ಹಾಕ್ಬೋದು. ಈಗ ನಾನು ಆನಿಯನ್ ಫ್ರೈ ಮಾಡಿದ್ದ ಸ್ವಲ್ಪ ಹಾಕಲಿಕ್ಕೆ ಉಂಟು ಅಂತ ಹೇಳಿದಲ್ಲ, ಈ ಟೈಮಲ್ಲಿ ನಾನು ಅದನ್ನು ಕೂಡ ಹಾಕಿದ್ದೇನೆ, ಒಂದು ಸ್ವಲ್ಪ ತೆಗೆದು. ಮತ್ತು ಕರಿ ಲೀವ್ಸ್ ಕೂಡ ಹಾಕಿ ಎಲ್ಲೊಟ್ಟಿಗೆ ಮಿಕ್ಸ್ ಮಾಡಿ. ಮತ್ತು 1 ಕಪ್ಪಷ್ಟು ಕೊರಿಯಂಡರ್ ಲೀವ್ಸ್ ಕೂಡ ಹಾಕಿದ್ದೇನೆ. ಈಗ ನಾನು ಫ್ರಿಜ್ಜಲ್ಲಿ ಏನು ಚಿಕನ್ ಇಟ್ಟಿದ್ದೇನೆ ಅದನ್ನು ತೆಗೆದು ಈಗ ಈ ಮಸಾಲೆಗೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದು ಈಗ ಒಂದು ಅರ್ಧ ಕಪ್ಪಷ್ಟು ನೀರು ಕೂಡ ಆ್ಯಡ್ ಮಾಡ್ಬೋದು. ಅಂದರೆ ಈಗ ಮಸಾಲೆ ಚಿಕನ್ ನಾವಿಟ್ಟಂತಹ ಪ್ಲೇಟಲ್ಲಿ ಮಸಾಲೆ ಉಂಟಲ್ಲ ಬೌಲಲ್ಲಿ, ಆ ಮಸಾಲೆ ಅದನ್ನು ಮಾತ್ರ ಅಷ್ಟಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿ ಇದಕ್ಕೆ ಹಾಕಿ ಒಟ್ಟಿಗೆ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಇಡಿ. ಈಗ ಚಿಕನಿಗೆ ಇದರಲ್ಲಿ ಒಂದು 75% ಬೆಂದರೆ ಸಾಕು. ಅಂದರೆ ಇದು ಚಿಕನ್ ಬೇಗ ಸಾಫ್ಟ್ ಆಗ್ತದಲ್ಲ, ಆನಂತರ ಒಂದು 25% ದಮ್ಮ ಹಾಕುವಾಗ ಅದರಲ್ಲಿ ಬೇಯ್ತದೆ. ಹಾಗೆ ತುಂಬ
ಬೆಂದು ಒಡೆದೋಗುವಷ್ಟು ಬೇಯೋದು ಬೇಡ, ಒಂದು ಸಾದಾ ಅದರದ್ದು ಮಸಲ್ಸಿಂದೆಲ್ಲ ಬಿಟ್ಟಾಗ ಗೊತ್ತಾಗ್ತದಲ್ಲ, ಮಾಂಸ ಬಿಟ್ಟಾಗ ಅಷ್ಟರವರೆಗೆ ನೀವು ಬೇಯಿಸಬೇಕು. ಅಂದರೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಡಿ, ಹೈ ಫ್ಲೇಮ್ ಇಡಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಹೀಗೆ ಬೇಯಿಸ್ತಾ ಇರಿ. ಈಗ ಸಾಲ್ಟ್ ಅದು ಟೇಸ್ಟೆಲ್ಲ ನೋಡಬೇಕು ಈ ಟೈಮಲ್ಲಿ. ಈಗ ನಾವು ರೈಸ್ ಹೇಗೆ ಮಾಡೋದು ನೋಡುವ. ಈಗ ಒಂದು ಕುಕ್ಕರಲ್ಲಿ, ನಾನು ಕುಕ್ಕರಲ್ಲಿ ಮಾಡ್ತಾ ಇರೋದು, ಕುಕ್ಕರಿಗೆ 2 ಟೇಬಲ್ ಸ್ಪೂನಷ್ಟು ಗೀ ಹಾಕಿದ್ದೇನೆ. ನಾನು ಇದು ಗೀಯಲ್ಲೇ ಮಾಡ್ತಾ ಇರೋದು. ಗೀ ಹಾಕಿ ಅದಕ್ಕೆ ಕ್ಯಾಶ್ಯೂ ಉಂಟಲ್ಲ, ಕ್ಯಾಶ್ಯೂ ಮತ್ತು ರೈಸಿನ್ಸ್ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಅಂದರೆ ಇದು ಆಪ್ಷನಲ್, ನಿಮ್ಮಲ್ಲಿ ಇದ್ದರೆ ಮಾತ್ರ ಹಾಕಿ. ಆದರೆ ಬಿರಿಯಾನಿ ತುಂಬ ಟೇಸ್ಟಿ ಆಗಲಿಕ್ಕೆ ಇದು ಒಂದು ಟಿಪ್ಸ್ ಅಂತ ಹೇಳ್ಬೋದು. ಮತ್ತು ನಾನು 1 ಹಿಡಿಯಷ್ಟು, ಅಂದರೆ ಒಂದು ಅರ್ಧ ಕಪ್ಪಷ್ಟು ಗೋಡಂಬಿಯನ್ನು ಪೇಸ್ಟ್ ಕೂಡ ಮಾಡಿದ್ದೇನೆ. ನಿಮ್ಮಲ್ಲಿ ಗೋಡಂಬಿ ಇಲ್ಲ ಅಂತ ಹೇಳಿದರೆ ನೀವು ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಉಂಟಲ್ಲ, ಅದನ್ನು ಕೂಡ ನೀವು ಗ್ರೈಂಡ್ ಮಾಡಿ ಅದರದ್ದು ಫಸ್ಟ್ ಹಾಲೇನಿದೆ, ಫಸ್ಟ್ ತೆಗೆಯುವಂಥ ಹಾಲು ಮಾತ್ರ ಸ್ವಲ್ಪ ಗಟ್ಟಿಯಾಗಿ ಕಡಿಬೇಕು. ಅದರ ಹಾಲು ತೆಗೆದು ಒಂದು ಅರ್ಧ ಲೋಟ ಅಷ್ಟನ್ನು ನೀವು ಈ ಬಿರಿಯಾನಿ ಮಸಾಲೆಗೆ ಹಾಕಬೇಕು. ಆವಾಗ ತುಂಬ ಈ ಹಸಿ ರಾ ಸ್ಮೆಲ್ಸ್ ಎಲ್ಲ ಇದ್ದರೂ ಕೂಡ ಫ್ರೈ ಮಾಡೋಕೆ ಹೋಗ್ತದೆ, ಆದರೂ ಕೆಲವೊಮ್ಮೆ ಇರ್ತದೆ. ಆವಾಗ ಅದನ್ನು ಅಂದರೆ ಅದು ಆ ಸ್ಮೆಲ್ ಇದು ತಡೀತದೆ, ಅಂದರೆ ನಮಗೆ ಇದರ ಟೇಸ್ಟ್ ಮಾತ್ರ ಆವಾಗ ಸಿಗುವಂಥದ್ದು. ಈಗ ನಾನು 2 ಕಪ್ಪು ರೈಸ್ ತಗೊಂಡಿದ್ದೇನೆ. ಅದು ಯಾವ ರೈಸ್ ಬೇಕಾದರೂ ನೀವು ತಗೊಳ್ಬೋದು. ಸೋನಾ ಮಸೂರಿ ಆಗ್ಬೋದು, ಮತ್ತು ಜೀರಾ ಶಾಲ ಆಗ್ಬೋದು, ಮತ್ತು ಜೀರಾ ರೈಸ್ ಉಂಟಲ್ಲ ಅದಾಗ್ಬೋದು, ಗಂಧಸಾಲೆ ರೈಸ್ ಉಂಟು ಅದಾಗ್ಬೋದು, ಇಲ್ಲಾಂತೇಳಿದರೆ ಬಾಸ್ಮತಿ ರೈಸ್ ಕೂಡ ಆಗ್ಬೋದು. ಬಾಸ್ಮತಿ ರೈಸ್ ನೀವು ಹಾಕ್ತಿದ್ರೆ ಹೀಗೆ ನೀವು ನೀರು ಹಾಕಿ ಬೇಯಿಸಬೇಡಿ, ನಾರ್ಮಲ್ ನಾವು ರೈಸ್ ಹೇಗೆ ಬೇಯಿಸ್ತೇವೆ ಹಾಗೆ ಹಾಕಿ ಅದನ್ನು ಬಸಿದು ಅದನ್ನು ಡೈರೆಕ್ಟ್ ಊಟ ನೀವು ಅನ್ನ ಮಾಡ್ತೀರಲ್ಲ ಅದೇ ಅನ್ನವನ್ನು ಹಾಕಿದರೆ ಇತ್ತು. ಈಗ ನಾವು ಗೀ ರೈಸಾಗೆ ಮಾಡುವಂಥದ್ದು. ಇದು ಸಾಲ್ಟ್ ಹಾಕಿ ಸ್ವಲ್ಪ ಬೇಕಾದರೆ ಆನಿಯನ್ ಕೂಡ ಹಾಕ್ಬೋದು. ಇದೆಲ್ಲ ಫ್ರೈ ಆದ ನಂತರ ನಾನು 2 ಕಪ್ ರೈಸ್ ತಗೊಂಡಿದ್ದೇನೆ. ಅದಕ್ಕೆ ನಾನು 1 ಕಪ್ಪಿಗೆ 1.5 ಕಪ್ಪಷ್ಟು ನೀರು, ಅಂದರೆ 2 ಕಪ್ಪಿಗೆ 3 ಕಪ್ಪಷ್ಟು ನೀರು ಹಾಕಿದ್ದೇನೆ. ಹಾಕಿ ಒಂದೇ ವಿಸಿಲ್ ಸಾಕು. ನಿಮ್ಮ ಕುಕ್ಕರಲ್ಲಿ ಹೇಗೆ ಅಂದರೆ ಒಂದು ವಿಸಿಲಲ್ಲಿ ತುಂಬ ಒಳ್ಳೆ ಬೆಂದು ಸಿಗ್ತದೆ ಅಂತ ಹೇಳಿದರೆ, ಒಂದು ವಿಸಿಲ್ ಆಗೋದಕ್ಕಿಂತ ಒಂದು ಸ್ವಲ್ಪ ಮೊದಲು ನೀವು ಆಫ್ ಮಾಡಿ. ಈಗ ಇದು ನಾನು 1 ವಿಸಿಲ್ ಹಾಕಿದ್ದೇನೆ. ಅಂದರೆ ನಮ್ಮ ಕುಕ್ಕರಲ್ಲಿ 1 ವಿಸಿಲಲ್ಲಿ ಅಷ್ಟು ಬೇಯುವುದಿಲ್ಲ. ನಾವು ಗೀ ರೈಸ್ ಮಾಡುವಾಗ 2 ವಿಸಿಲ್ ಮಾಡ್ತೇವೆ. ಆ ಟೈಮ್ ನೋಡಿ ನಾನು 1 ವಿಸಿಲಲ್ಲಿ ಆಫ್ ಮಾಡಿರೋದು. ನಿಮ್ಮ ಕುಕ್ಕರ್ 1 ವಿಸಿಲಲ್ಲಿ ಬೇಯ್ತಿದ್ರೆ ನೀವು ವಿಸಿಲ್ ಆಗೋದಕ್ಕಿಂತ ಸ್ವಲ್ಪ ಮೊದಲೇ ಸೌಂಡ್ ಬರ್ತದಲ್ಲ ಆವಾಗಲೇ ಆಫ್ ಮಾಡಿ ಮತ್ತೆ ಲಾಸ್ಟಿಗೆ ನೀವು ಅದರ ಗ್ಯಾಸ್ ಹೋಗೋ ತನಕ ವೆಯ್ಟ್ ಮಾಡಬೇಡಿ. ಸ್ವಲ್ಪ ನೀವೇ ಅದರದ್ದು ಗ್ಯಾಸನ್ನು ತೆಗೆದು ನೀವು ಕುಕ್ಕರ್ ಆನ್ ಮಾಡ್ಬೋದು. ಆವಾಗ ನಿಮಗೆ ಕುಕ್ಕರಲ್ಲಿ ಒಂದು 80% ಬೆಂದು ಸಿಗ್ತದೆ. ಅಂದರೆ 100% ಬೇಯೋದು ಬೇಡ, ದಮ್ ಹಾಕಲಿಕ್ಕೆ ಉಂಟು. ಒಂದು 20 ಮಿನಿಟ್ಸ್ ದಮ್ಮಲ್ಲಿ ಇಡಲಿಕ್ಕೆ ಉಂಟು. ನೋಡಿ, ಇದು ನಾನು ಕ್ಯಾಶ್ಯೂವನ್ನು ಸ್ವಲ್ಪ ಹಾಲು ಹಾಕಿ ಹೀಗೆ ಪೇಸ್ಟ್ ಮಾಡಿ ಈ ಮಸಾಲೆಗೆ ಹಾಕ್ತಾಯಿದ್ದೇನೆ. ನಾನು ಇದರಲ್ಲಿ ಪುದೀನ ಲೀವ್ಸ್ ಯೂಸೇ ಮಾಡಲಿಲ್ಲ. ನಿಮಗೆ ಬೇಕು ಅಂತ ಹೇಳಿದರೆ ಪುದೀನ ಲೀವ್ಸ್ ಕೂಡ, ಕೊತ್ತಂಬರಿ ಲೀವ್ಸದ್ದು ಅರ್ಧ ತಗೊಳ್ಬೋದು. ಕೊತ್ತಂಬರಿ ಲೀವ್ಸ್ 1 ಕಪ್ ತಗೊಂಡ್ರೆ ನೀವು ಅರ್ಧ ಕಪ್ ಪುದೀನ ಲೀವ್ಸ್ ತಗೊಳ್ಬೋದು. ನನ್ನಲ್ಲಿ ಇರಲಿಲ್ಲ, ಮತ್ತು ನನಗೆ ಅದರ ಸ್ಮೆಲ್ ಕೂಡ ಅಷ್ಟು ಇಷ್ಟ ಅಲ್ಲ, ಅದಕ್ಕೆ ನಾನು ತಗೊಳ್ಳೋದೇ ಇಲ್ಲ ಬಿರಿಯಾನಿಗೆ. ಈಗ ಮಸಾಲೆ ಆಲ್ಮೋಸ್ಟ್ ಆಗ್ತಾ ಬಂದಿದೆ, ತುಂಬ ಬೇಯೋದು ಬೇಡ, ಮಸಾಲೆ ಮಾತ್ರ ಬಾಯ್ಲ್ ಆದರೆ ಸಾಕು. ಇನ್ನು ಇದನ್ನು ಆಫ್ ಮಾಡಿದರೆ ಆಯ್ತು. ಇದರಲ್ಲಿ ನೀವು ಇನ್ನು ಎಕ್ಸ್ಟ್ರಾ ಮಸಾಲೆ ನಿಮಗೆ ಉಂಟು ಅಂತ ಹೇಳಿದರೆ ನೀವು ಅದನ್ನು ಸಪರೇಟ್ ತೆಗೆದಿಡ್ಬೋದು. ನಾವೀಗ ಗಾರ್ನಿಷಿಗೆ ಮಾಡುವಾಗ ಕೂಡ 1 ಕಪ್ಪಷ್ಟು ಮಸಾಲೆ ತೆಗೆದಿಡ್ಲಿಕ್ಕೆ ಉಂಟು. ಅಂದರೆ ಇದರಲ್ಲಿ ಈಗ ತುಂಬ ಮಸಾಲೆ ಉಂಟಲ್ಲ, ನಾವು ಮನೆಯಲ್ಲಿ ಎಷ್ಟು ಮೆಂಬರ್ಸ್ ಇದ್ದೇವೆ ಅಷ್ಟಕ್ಕೆ ಮಾತ್ರ ರೈಸ್ ಮಾಡಿರ್ತೇವೆ. ನೀವು ರೈಸ್ ಕಡಿಮೆ ಮತ್ತು ಮಸಾಲೆ ಹೆಚ್ಚು ಮಾಡಿದರೆ ಅದು ದಮ್ ಮಾಡುವಾಗ ಡ್ರೈ ಆಗೋದಿಲ್ಲ. ಸೊ ಅದಕ್ಕಾಗಿ ಅಂದರೆ 20 ಮಿನಿಟ್ಸ್ ಮಾತ್ರ ಡ್ರೈ ಮಾಡಲಿಕ್ಕೆ, ಅದಕ್ಕಿಂತ ಹೆಚ್ಚು ದಮ್ ಹಾಕಲಿಕ್ಕೆ, ಅದಕ್ಕಿಂತ ಹೆಚ್ಚು ದಮ್ ಮಾಡಿದರೂ ಆಗೋದಿಲ್ಲ. ಅದಕ್ಕೋಸ್ಕರ ಅಂದರೆ ರೈಸ್ ತುಂಬ ಬೆಂದೊಡಿತದೆ, ಅದಕ್ಕೋಸ್ಕರ. ಇದರಲ್ಲಿ ಈಗ ಹೆಚ್ಚು ಮಸಾಲೆ ಉಂಟು. ನಾನೀಗ ಒಂದು ಅರ್ಧದಷ್ಟು ಮಸಾಲೆ ತೆಗೆದಿಡ್ತೇನೆ, ಸಪರೇಟ್ ಇಡ್ತೇನೆ. ಅದು ನಾವು ಮತ್ತೆ ಸೆಟ್ ಮಾಡುವಾಗ ರೈಸ್ ಹಾಕುವಾಗ ಅದರ ಮೇಲೆ ಕೂಡ ಹಾಕ್ಲಿಕ್ಕೆ ಉಂಟು. ಆನಂತರ ನಮಗೆ ಬೇಕು ಅಂತ ಹೇಳಿದರೆ ನಿಮಗೆ ಬೇರೆ ರೈಸ್, ಬಾಯ್ಲ್ಡ್ ರೈಸ್ ಒಟ್ಟಿಗೆ ಸಹ ಮಸಾಲೆ ಚಪಾತಿಗೆ ಎಲ್ಲ ಕೂಡ ಯೂಸ್ ಮಾಡ್ಬೋದು. ಇನ್ನು ರೈಸ್ ಆದ ತಕ್ಷಣ ನಾನು ಈಗ ಇದನ್ನು ಸೆಟ್ ಮಾಡುವಂಥದ್ದು, ದಮ್ಮಿಗೆ ಇಡುವಂಥದ್ದು. ಇಡುವಾಗ ನೀವು ಯಾವಾಗಲೂ ಲೋ ಫ್ಲೇಮಲ್ಲಿ ಇಡಬೇಕು.
ಫಸ್ಟ್ ಒಮ್ಮೆ ನೀವು ಹೈ ಫ್ಲೇಮಲ್ಲಿ ಇಟ್ಟು ರೈಸ್ ಎಲ್ಲ ಹಾಕಿದ ನಂತರ ಆವಾಗಲೇ ಒಂದು 2 ಮಿನಿಟ್ಸಲ್ಲಿ ಲೋ ಫ್ಲೇಮಲ್ಲಿ ಇಟ್ಟು ಒಂದು 20 ಮಿನಿಟ್ಸ್ ನೀವು ಅದನ್ನು ದಮ್ಮಲ್ಲೇ ಇಡಬೇಕು. ಅದು ಇಲ್ಲಂತ ಹೇಳಿದ್ರೆ ನೀವು ಹಳೆ ಕಾವಲಿಯಲ್ಲಿ ಇರ್ತದಲ್ಲ ನಾನ್ ಸ್ಟಿಕ್, ಅದನ್ನು ಈ ಪಾತ್ರೆ ಅಡಿಯಲ್ಲಿ ಇಡ್ಬೋದು. ಇದು ನೋಡಿ, ನಾನಿದು ಎಕ್ಸ್ಟ್ರಾ ಇರುವಂತಹ ಮಸಾಲೆ ಎಲ್ಲ ತೆಗಿತಾ ಇರುವಂಥದ್ದು. ಅಂದ್ರೆ ನಮಗೆ ಮತ್ತೆ ಇದು ಬಿರಿಯಾನಿ ಮಾಡಿದ ನಂತರ ಇದರಲ್ಲಿ ಮಸಾಲೆ ಇರುವುದಿಲ್ಲ, ಮತ್ತೆ ನಮಗೆ ಬೇರೆ ಯಾವುದಕ್ಕೂ ಯೂಸ್ ಮಾಡ್ಲಿಕ್ಕೂ ಆಗುದಿಲ್ಲ, ಅಂದ್ರೆ ಸಪರೇಟ್ ತೆಗಿಲಿಕ್ಕೆ ಆಗುದಿಲ್ಲ ದಮ್ ಹಾಕಿದ ನಂತರ. ಅದಕ್ಕಾಗಿ ನಾವು ಮೊದಲೇ ಸಪರೇಟ್ ಮಾಡಿಟ್ರೆ ಆಯ್ತು. ಗೆಸ್ಟ್ ಎಲ್ಲ ಬರ್ತಿದ್ರೆ ನಿಮಗೆ ಈ ಬಿರಿಯಾನಿ ಮಾಡಿದ್ರೆ ಅದು ತುಂಬಾ ಟೇಸ್ಟಿಯಾಗಿರ್ತದೆ. ತುಂಬಾ ಸಿಂಪಲ್ ಕೂಡ ಹೌದು, ತುಂಬಾ ಟೈಮ್ ತಗೊಳ್ಳೋದಿಲ್ಲ, ಬೇಗ ಬೇಗ ಮಾಡ್ಲಿಕ್ಕೆ ಆಗ್ತದೆ. ಅಂದ್ರೆ ನಾವು ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಐಟಮ್ ಅನ್ನ ಮೊದಲೇ ಮಾಡಿ ಕೂಡ ಇಡ್ಬೋದು. ನಾವು ಆನಿಯನ್ ಫ್ರೈ ಏನ್ ಮಾಡ್ತೇವಲ್ಲ, ಅದನ್ನ ಮೊದಲಿನ ದಿವಸವೇ ಫ್ರೈ ಮಾಡಿ ಒಂದು ಜಿಪ್ಪರ್ ಬ್ಯಾಗ್ ಅವರು ಪ್ಲಾಸ್ಟಿಕ್ ಅಥವಾ ಒಂದು ಇದು ಡಬ್ಬದಲ್ಲಿ ಹಾಕಿ, ಕಂಟೈನರ್ ಯಾವ್ದು ಕೂಡ ಆಗ್ಬೋದು, ಗಟ್ಟಿ ಇರುವ ಮುಚ್ಚಳಲ್ಲಿ ಹಾಕಿಟ್ರೆ ಎಂತ ಆಗುದಿಲ್ಲ, ಹಾಗೆ ಇರ್ತದೆ. ಮತ್ತೆ ಕೊರಿಯಂಡರ್ ಲೀವ್ಸ್ ಅನ್ನ ಕಟ್ ಮಾಡಿ ಇಡ್ಬೋದು, ಕರಿ ಲೀವ್ಸ್ ಅನ್ನ ಫ್ರೈ ಮಾಡಿ ಇಡ್ಬೋದು. ಇದೆಲ್ಲ ಮೊದಲಿನ ದಿವಸವೇ ಮಾಡಿಡುವಂಥದ್ದು. ಚಿಕನ್ ಕೂಡ ಹಾಗೆ ಮಸಾಲೆ ಎಲ್ಲ ಹಾಕಿ ಮೊದಲಿನ ದಿವಸವೇ ಮಾಡಿಡ್ಬೋದು. ಅಂದ್ರೆ ನೀವು ಬೇಗ ಗೆಸ್ಟ್ ಬರ್ತಾರೆ ಅಂತ ಹೇಳಿದ್ರೆ ಈ ರೀತಿ ಮೊದಲೇ ಮಾಡಿಡ್ಬೋದು ಅಂತ ಹೇಳಿ. ನಾನು ಮಾತ್ರ ಮಾಡ್ಲಿಲ್ಲ, ನಾನು ಅವತ್ತೇ ಮಾಡಿರುವಂಥದ್ದು, ನಾನು ಟಿಪ್ಸ್ ಹೇಳಿರುವಂಥದ್ದು ಹೀಗೆ ಸಹ ಮಾಡ್ಬೋದು ಅಂತ ಹೇಳಿ. ಅಂದ್ರೆ ನಾನಿದು ಬಿರಿಯಾನಿ ಮಾಡಿರೋದೇ ಬಿಗಿನರ್ಸಿಗೆ. ಅಂದ್ರೆ ತುಂಬಾ ಜನ ನಂಗೆ ಇದು ಬಿರಿಯಾನಿ ಹೇಗೆ ಮಾಡುದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಎಲ್ಲ ಕರೆಕ್ಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇದ್ದೇನೆ, ಮತ್ತೆ ಅದರಿಂದ ಹೇಗೆ ಮಾಡ್ಬೋದು ಅಂತ ಕೂಡ ಹಾಗೆ ಹೇಳ್ತಾ ಇರುವಂತದ್ದು. ಇದು ಚಿಕನ್ ಆಲ್ಮೋಸ್ಟ್ ಮಸಾಲೆ ಎಲ್ಲ ರೆಡಿ ಆಗಿದೆ. ಇನ್ನು ಫ್ಲೇಮ್ ಆಫ್ ಮಾಡಿ ಈಗ ರೈಸ್ ಅನ್ನ ಹಾಕುವಂಥದ್ದು. ಈಗ ಇದು ನಾನು ಎಲ್ಲೋ ಫುಡ್ ಕಲರ್ ಉಂಟಲ್ಲ, ಅದನ್ನು ಬೇಕು ಅಂತ ಹೇಳಿದ್ರೆ ನೀವು 1 ಡ್ರಾಪ್ ಅಷ್ಟು ಹಾಕಿ, 1 ಟೇಬಲ್ ಸ್ಪೂನ್ ಅಷ್ಟು ನೀರಿಗೆ ಹಾಕಿ ಮಿಕ್ಸ್ ಮಾಡಿ ಇಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಟರ್ಮರಿಕ್ ಪೌಡರ್ ಅನ್ನು ಕೂಡ ಹಾಕ್ಬೋದು. ಮತ್ತೆ ಅದು ಆಪ್ಷನಲ್, ಫುಡ್ ಕಲರ್ ಕಂಪ್ಲೀಟ್ಲಿ ಆಪ್ಷನಲ್, ನೀವು ಬೇಕು ಅಂತ ಹೇಳಿದ್ರೆ ಮಾತ್ರ ಯೂಸ್ ಮಾಡ್ಬೋದು. ಮತ್ತೆ ಈಗ ನಾನು ರೈಸ್ ಇದ್ರ ಮೇಲೆ ಹಾಕ್ತಾ ಇದ್ದೇನೆ. ಅಂದ್ರೆ ಇದು ಈಗ ಒಂದೇ ಲೇಯರ್ ಅಲ್ಲಿ ಇರುವಂತದ್ದು. ತುಂಬಾ ರೈಸ್ ನೀವು ಮಾಡ್ತಿದ್ರೆ 2 ಲೇಯರ್ ಹಾಕ್ಬೋದು. ಈಗ 1 ಲೇಯರಿಗೆ ಈಗ ರೈಸ್ ಅನ್ನ ಹಾಕಿ ಇದರ ಮೇಲೆ ಗಾರ್ನಿಶ್ ಮಾಡುವಂಥದ್ದು. ನೀವು 2 ಲೇಯರ್ ಅಥವಾ 3 ಲೇಯರ್ ಹಾಕ್ತಿದ್ರೆ 1 ಲೇಯರ್ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಗೀ ಹಾಕಿ, ಮತ್ತೆ ಕೊರಿಯಾಂಡರ್ ಪೌಡರ್ ಮತ್ತೆ ಫ್ರೈ ಮಾಡಿದಂತಹ ಆನಿಯನ್ ಉಂಟಲ್ಲ, ಅದನ್ನು ಕೂಡ ಹಾಕಿ, ಈ ಸ್ವಲ್ಪ ಮಸಾಲೆ ತೆಗೆದಿಟ್ಟದುಂಟಲ್ಲ ಆ ಮಸಾಲೆಯನ್ನು ಕೂಡ ಸ್ವಲ್ಪ ಹಾಕಿ ಮತ್ತೆ 1 ಲೇಯರ್ ಹಾಕ್ಬೇಕು. ಹೀಗೆ ಹಾಕುವಂಥದ್ದು ದಮ್ಮಿಗೆ ಹಾಕುವಾಗ. ಈಗ ನಾನಿದು ಹಾಕುದು 1 ಲೇಯರ್. ನೀವು ರೈಸ್ ಯಾವಾಗಲೂ ಕೂಡ ಒಳ್ಳೆ ರೈಸನ್ನೇ ತಗೊಳ್ಬೇಕು, ಮತ್ತೆ ಹೆಚ್ಚು ಬೇಯಿಸಬಾರ್ದು. ಹೆಚ್ಚು ಬೆಂದ್ರೆ ನಿಮಗೆ ಇದು ಬಿರಿಯಾನಿ ಕೂಡ ಆ ಸ್ವಲ್ಪ ಸಾಫ್ಟ್ ಆಗಿ ಒಡ್ದ ಹಾಗೆ ಆದ್ರೆ ಅದಷ್ಟು ಒಳ್ಳೇದಾಗುದಿಲ್ಲ. ಯಾವಾಗಲೂ ರೈಸ್ ಬೇಯಿಸುವಾಗ 75-80% ಮಾತ್ರ ಬೇಯಿಸಿ. ಇದು ನಾನೀಗ 2 ಟೇಬಲ್ ಸ್ಪೂನ್ ಅಷ್ಟು ಗೀ ಹಾಕಿದ್ದೇನೆ. ನೀವು 3 ಲೇಯರ್ ಹಾಕುವಾಗ 1 ಟೇಬಲ್ ಸ್ಪೂನ್ ಹಾಕಿ. ಮತ್ತೆ ಇದು ನೋಡಿ, ಕರಿ ಲೀವ್ಸ್ ಮತ್ತೆ ಕೊರಿಯಾಂಡರ್ ಲೀವ್ಸ್, ಫ್ರೈಡ್ ಆನಿಯನ್ ಮತ್ತೆ ಗೀ ಇಷ್ಟೇ ಹಾಕಿರುವಂಥದ್ದು. ಮತ್ತೆ ತೆಗೆದಿಟ್ಟಂತ ಮಸಾಲೆ ಕೂಡ ಹಾಕಿದ್ದೇನೆ. ಈಗ ಲಿಡ್ ಕ್ಲೋಸ್ ಮಾಡಿ ಒಂದು 20 ಮಿನಿಟ್ಸ್ ನೀವು ಲೋ ಫ್ಲೇಮಲ್ಲಿ ಇಡಬೇಕು. ನೀವು ಒಮ್ಮೆ ಲಿಡ್ ಹಾಕಿದ ನಂತರ ಮತ್ತೆ ಮಿಡ್ಲಲ್ಲಿ ಓಪನ್ ಮಾಡಬೇಡಿ, ಹೊರಗಡೆ ಯಾವುದು ಹೊಗೆ ಅದರದ್ದು ದಮ್ಮು ಹೋಗಬಾರ್ದು. ಸೊ ಇದು ಲಿಡ್ ಗಟ್ಟಿಯಾಗಿ ಉಂಟು. ಒಂದು ವೇಳೆ ನಿಮ್ಮದು ಗಟ್ಟಿ ಲಿಡ್ ಅಲ್ಲ ಅಂತ ಹೇಳಿದ್ರೆ ಅದರ ಮೇಲೆ ಏನಾದರೂ ಗಟ್ಟಿಯಾಗಿರುವಂತಹ ಎಂತ ಸಹ ಮೇಲೆ ಇಟ್ಟರೆ ಆಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಫಾಯಿಲ್ ಪೇಪರಲ್ಲಿ ಫುಲ್ ಕವರ್ ಮಾಡಬೇಕು. ಅಂದ್ರೆ ಹೊರಗಡೆ ಎಲ್ಲ ಇದರ ಸ್ಮೋಕಿ ಹೋಗಬಾರ್ದು, ಹೋದ್ರೆ ಅದಷ್ಟು ಟೇಸ್ಟೇ ಆಗುದಿಲ್ಲ, ದಮ್ಮು ಕೂಡ ಆಗುದಿಲ್ಲ. ಈಗ ರೆಡಿ ಆಗಿದೆ ಬಿರಿಯಾನಿ. ಇದರ ಮೇಲೆಲ್ಲ ಲೀವ್ಸ್ ಇತ್ತಲ್ಲ, ಅದು ಬೇಕು ಅಂತ ಹೇಳಿದ್ರೆ ಮಿಕ್ಸ್ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ನಿಮಗೆ ಸಪ್ರೇಟ್ ಇಡ್ಬೋದು. ಈಗ ಮೇಲೆ ಇರುವಂತಹ ರೈಸನ್ನೆಲ್ಲ ಈಗ ತೆಗಿಬೇಕು. ನೀವು ಮಿಕ್ಸ್ ಮಾಡಬೇಡಿ, ಅಡಿಯಲ್ಲಿ ಮಸಾಲೆ ಉಂಟಲ್ಲ, ಹೀಗೆ ಫಸ್ಟ್ ಮೇಲೆ ಇರುವಂತಹ ಇದು ನಾನಿಲ್ಲಿ ಫುಡ್ ಕಲರ್ ಹಾಕಿದ್ದೇನೆ, ಹಾಗೆ ನಾನು ಸ್ವಲ್ಪ ಮಿಕ್ಸ್ ಮಾಡ್ತೇನೆ ರೈಸ್. ಒಂದು ವೇಳೆ ನೀವು ಹಾಕದಿದ್ರೆ ಮಿಕ್ಸ್ ಮಾಡುವ ಅಗತ್ಯ ಇಲ್ಲ. ಮೇಲಿಂದೆಲ್ಲ ಹೀಗೆ ತೆಗೆದು ಒಂದು ಪ್ಲೇಟಲ್ಲಿ ಇಟ್ಟು ಇದರ ಮಸಾಲೆ ಎಲ್ಲ ಅಡಿಯಲ್ಲಿ ಇರ್ತದೆ, ಹೀಗೆ ನಾವು ಸೆಟ್ ಮಾಡ್ಬೋದು. ಎಲ್ಲ ಪೀಸನ್ನೆಲ್ಲ ತೆಗೆದು ಹೀಗೆ ಮೇಲೆ ಇಟ್ಟು, ಇಲ್ಲ ಅಂತ ಹೇಳಿದ್ರೆ ಒಂದು ಸಪರೇಟ್ ಪಾತ್ರೆಯಲ್ಲಿ ಮಸಾಲೆ ಹಾಕಿ ರೈಸ್ ಒಂದು ಪಾತ್ರೆಯಲ್ಲಿ ಕೂಡ ಹಾಕ್ಬೋದು. ಇದು ಇಷ್ಟೇ ಇರುವಂಥದ್ದು ಬಿರಿಯಾನಿ. ಯಾರಿಗೆ ಅರ್ಥ ಆಗಿಲ್ಲ, ಹೇಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ನಿಮಗೆ ಅದರಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದರದ್ದು ಕಂಪ್ಲೀಟ್ ವಿಡಿಯೋ ಹಾಕಿ ನಿಮಗೆ
ಇದು ಬಿರಿಯಾನಿ ಇದರಲ್ಲಿ ಹೇಗೆ ಕಾಣ್ತದೆ ಅಷ್ಟೇ ಟೇಸ್ಟಿಯಾಗಿ ಉಂಟು. ನೀವೆಲ್ಲರೂ ಒಮ್ಮೆ ಟ್ರೈ ಮಾಡಿ. ಮತ್ತೆ ಟ್ರೈ ಮಾಡಿ ನೀವು ಹೇಗೆ ಉಂಟು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ವಿಡಿಯೋ ಇಷ್ಟೇ ಇರುವಂಥದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನು ನೆಕ್ಸ್ಟ್ ಸ್ಟೇ ಟ್ಯೂನ್.